ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಾಯಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಈಗ ಹೊರಡ್ತಾ ಇದ್ದೀನಿ, ಆಯ್ತಾ? ಎಲ್ಲಿ ಹೋಗೋಕ್ಕೆ ಹೊರಡ್ತಾ ಇದ್ದೀನಿ ಅಂದರೆ ಗುರುದ್ವಾರಕ್ಕೆ ಹೋಗ್ತಾ ಇದ್ದೀನಿ. ಸೊ ಗುರುದ್ವಾರ ಅಂದರೆ ಸಿಖ್ ಅಂದರೆ ಸರ್ದಾರ್ ಅವ್ರು ಏನಿದ್ದಾರೆ ಅವರ ಒಂದು ಟೆಂಪಲ್ ಥರನೇ, ಆಯಿತಾ? ಸೊ ಸ್ಯಾಟರ್ಡೇ ಈವ್ನಿಂಗ್ ಐ ಥಾಟ್ ವ್ಲಾಗು ಮಾಡ್ಬೋದು ಆ್ಯಂಡ್ ನಿಮಗೆಲ್ಲ ತೋರಿಸ್ಬೋದು. ತುಂಬ ಜನರಿಗೆ ಗೊತ್ತಿರಲ್ಲ ಅಲ್ವಾ ಗುರುದ್ವಾರ ಹೇಗಿರುತ್ತೆ, ಏನು ಮಾಡ್ತಾರೋ ಅಲ್ಲಿ ಅಂತ. ಸೊ ನಾನು ಅಂದ್ಕೊಂಡೆ ಲೆಟ್ ಮೀ ಜಸ್ಟ್ ವ್ಲಾಗ್ ಸ್ವಲ್ಪ ಅಂತ ಐ ಹ್ಯಾವ್ ಸ್ಟಾರ್ಟೆಡ್. ಸೊ ಗೆಟ್ ರೆಡಿ ಆಗ್ತಾ ಐ ವಿಲ್ ಜಸ್ಟ್ ಟೆಲ್ ಯು ಗೈಸ್ ಏನು ಅಂತ. ಅಂದರೆ ಟೆಂಪಲ್ ಗುರುದ್ವಾರದಲ್ಲಿ ಹೇಗಿರುತ್ತೆ. ಸೊ ಬೇಸಿಕ್ ಮೇಕಪ್, ಆಯಿತಾ? ಈ ಅಂಡರ್ ಐನ ನಾನು ಸ್ವಲ್ಪ ಕನ್ಸೀಲರಿಂದ ಕವರ್ ಮಾಡಿದ್ದೀನಿ, ಜಾಸ್ತಿ ಆಗ್ತಾಯಿಲ್ಲ, ಸ್ವಲ್ಪ. ಸೊ ಈ ಥರ ಸ್ವಲ್ಪ ಕಲರ್ ಕರೆಕ್ಟರ್ ಮತ್ತು ಸ್ವಲ್ಪ ಕನ್ಸೀಲರ್ನ ಹಾಕಿದ್ರೆ ಅಂಡರ್ ಐ ಏನು ಡಾರ್ಕ್ನೆಸ್ ಇದೆ ನೋಡಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ಸೊ ದಟ್ಸ್ ವೈ ತುಂಬ ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಹಾಕ್ತಾ ಇದ್ದೀನಿ. ಸೊ ಎಸ್, ಗುರುದ್ವಾರ ಅಂದರೆ ನಾನು ಹೇಳ್ದಲ್ಲ ಟೆಂಪಲ್ ಅಂತ. ಸರ್ದಾರ್ ಸಿಖ್ಸ್ ಅಂತ ಏನು ಹೇಳ್ತಾರೆ ಅವರ ಟೆಂಪಲ್, ಆಯಿತಾ? ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಗೊತ್ತಿರ್ಬೋದು. ಸೊ ಎಸ್, ಸರ್ದಾರ್ ಅವರ ಒಂದು ವರ್ಷಿಪ್ ಸ್ಪೇಸ್ ಅಂತ ಗುರುದ್ವಾರ ಅಂತ ಕರೀತಾರೆ. ಸೊ ಅಲ್ಲಿ ಅವರ ಇದಿರುತ್ತೆ, ಏನಂದರೆ ಗುರು ಗ್ರಂಥ್ ಅಂದರೆ ಹೋಲಿ ಬುಕ್. ಈಗ ನಮಗೆ ಭಗವದ್ಗೀತಾ, ಕುರಾನ್, ಬೈಬಲ್ ಥರ ಅವ್ರಿಗೂ ಒಂದು ಹೋಲಿ ಬುಕ್ ಇದೆ. ಸೊ ಅದು ಅವರ ಗುರು ಬರೆದಿರೋ ಬುಕ್. ಸೊ ಅದಕ್ಕೆ ಗುರು ಗ್ರಂಥ್ ಅಂತ ಹೇಳ್ತಾರೆ. ಸೊ ಅದನ್ನು ಅಲ್ಲಿ ಓದ್ತಾರೆ. ಸೊ ಅದರಲ್ಲೆಲ್ಲ ಒಳ್ಳೆ ವಿಷಯ ಬರೆದಿದ್ದಾರೆ, ಗುರು ಏನು ಮಾಡಬೇಕು ಲೈಫಲ್ಲಿ. ಸೊ ಎಲ್ಲದಕ್ಕೂ ಆನ್ಸರ್ಸ್ ನಮ್ಮ ಗುರುಗಳು ಬರೆದಿರ್ತಾರಲ್ವ. ಸೊ ಅವರ ಗುರುಗಳೂ ಹಾಗೆ ಬರೆದಿಟ್ಟಿದ್ದಾರೆ ಗುರು ಗ್ರಂಥಲ್ಲಿ. ಸೊ ಅದನ್ನ ಅಲ್ಲಿ ಇಟ್ಟಿರ್ತಾರೆ ಆ್ಯಂಡ್ ಎವ್ರಿ ಡೇ ಅದನ್ನ ಓದ್ತಾರೆ. ಆ್ಯಂಡ್ ಈವ್ನಿಂಗ್ ನಮ್ಮಂದ್ರಲ್ಲಿ ಏನು ಪೂಜೆ ಆಗುತ್ತಲ್ವ, ಆರತಿ ಥರ. ಸೊ ಅವ್ರದ್ದಲ್ಲೂ ಅಲ್ಲಿ ಕೀರ್ತನ ಅಂದರೆ ಭಜನೆ ಥರ ಮಾಡ್ತಾರೆ. ಆಮೇಲೆ ಭಜನೆ ಎಲ್ಲ ಆದಮೇಲೆ ಅವರು ಆ ಬುಕ್ ಏನಿದೆ, ಗುರು ಗ್ರಂಥ್ ಏನಿದೆ, ಅದರಿಂದ ಒಂದು ಪೇಜ್ನ ಓಪನ್ ಮಾಡ್ತಾರೆ, ಆಯಿತಾ? ಒಂದು ಪೇಜ್ನ ಓಪನ್ ಮಾಡಿ ಅದರಲ್ಲಿ ಒಂದು ಥಾಟ್ ಆಫ್ ದ ಡೇ ಅಂತ ಥರ ಎಲ್ಲ ಗುರುದ್ವಾರದಲ್ಲೂ ಮಾಡ್ತಾರೆ. ಸೊ ಲೈಕ್ ಅಮೃತ್ಸರಲ್ಲಿ ಮೇನ್ ಏನಿದೆ ಅಲ್ಲೂ ಮಾಡ್ತಾರೆ. ಮತ್ತೆ ಇವಳು ನನ್ನ ಕಾಪಿ ಮಾಡ್ತಾ ಇದ್ದಾಳೆ. ನಾನು ಯಾವ ಥರ ಮಾತಾಡ್ತೀನಿ ಆ ಥರನೇ ಮಾಡ್ತಾ ಇದ್ದಾಳೆ. ಸೊ ಸೊ ಎಂಡ್ ಆಫ್ ದ ಡೇ ಏನಿದೆ ನಮ್ಮಲ್ಲಿ ಆರತಿ ಏನಾಗತ್ತಲ್ವ, ಆ ಥರನೇ ಇಲ್ಲೂ ಅವರು ಏನು ಮಾಡ್ತಾರೆ, ಆ ಬುಕ್ಕಲ್ಲಿ ಒಂದು ಪೇಜ್ನ ತೆಗೆದುಬಿಟ್ಟು ಅವರು ಅದನ್ನು ಓದ್ತಾರೆ. ಸೊ ಒಂದು ಥಾಟ್ ಥರ, ದೇ ವಿಲ್ ಗಿವ್ ಯು ಥಾಟ್ ಆಫ್ ದ ಡೇ ಥರ, ಆಯಿತಾ? ಸೊ ಇಟ್ಸ್ ವೆರಿ ನೈಸ್. ಸೊ ನಾವು ಹೋಗ್ತಾ ಇದ್ದೀವಿ. ಸೊ ಐ ಡೋಂಟ್ ನೋ ಅಲ್ಲಿ ಒಳಗಡೆ ಶೂಟ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ, ಬಟ್ ಐ ವಿಲ್ ಟ್ರೈ. ನೋಡೋಣ ಹೋಗಿ. ಯು ವಿಲ್ ಆಲ್ಸೋ ಸಿ, ನೀವು ನೋಡ್ಬೋದು. ಒಂದು ನಿಮಿಷ, ನೀವು ನೋಡ್ಬೋದು ಗುರುದ್ವಾರ ಯಾವ ಥರ ಇರುತ್ತೆ. ಸೊ ಯಾರೆಲ್ಲ ಹೋಗ್ಬೋದು, ಎಲ್ಲರೂ ಹೋಗ್ಬೋದು, ಆಯಿತಾ? ಅದಕ್ಕೇನು ರೂಲ್ ಇಲ್ಲ, ಸರ್ದಾರ್ ಅವರೇ ಹೋಗಬೇಕು, ಹಿಂದೂಸ್ ಹೋಗಬಾರ್ದು ಅಂತ ಏನೂ ರೂಲ್ ಇಲ್ಲ. ಎಲ್ಲರೂ ಎವ್ರಿಬಡಿ ಏನು ಹೇಳ್ತಾರೆ ಅಲೌಡ್ ಇದ್ದಾರೆ. ಸೊ ಒಂದ್ಸಲ ಟೆಂಪಲ್ಸಲ್ಲಿ ಅಥವಾ ಬೇರೆ ಜಾಗದಲ್ಲಿ ನಾವು ನೋಡ್ತೀವಲ್ವ, ಒಂದು
ಕೆಲವ್ರಿಗೆ ಒಂದು ರೋಲು, ಕೆಲವ್ರಿಗೆ ಒಂದು ರೋಲು. ಸೊ ಆ ಥರ ಇಲ್ಲಿ ನಾನು ನೋಡಿಲ್ಲ, ನಾನಂತೂ ನೋಡಿಲ್ಲ. ಸೊ ಐ ಫೀಲ್ ಇಟ್ಸ್ ನೈಸ್ ಆಲ್ಸೋ. ಕೆಲವು ಸಲ ಒಳ್ಳೇದು ನೋಡುತ್ತೆ, ಒಂದು ಒಳ್ಳೊಳ್ಳೆ ವಿಷಯ ತೊಗೊಳಕ್ಕೆ ವಿ ಡೋಂಟ್ ನೀಡ್ ರಿಲಿಜನ್, ಕಾಸ್ಟ್ ಅಲ್ವಾ, ಒಳ್ಳೇದನ್ನು ತೊಗೊಳಕ್ಕೆ. ಸೊ ಯಾ, ಸೊ ಐ ಆಮ್ ರೆಡಿ. ನಾನು ಬಸ್ ಸುಮ್ಮನೆ ಇಷ್ಟೇ, ಸ್ವಲ್ಪ ಮೇಕಪ್ ಆ್ಯಂಡ್ ನನ್ನ ಸೆಕೆಂಡ್ ಸ್ಪ್ರೇ ಹಾಕ್ತಾಯಿದ್ದೀನಿ, ಇಟ್ಸ್ ಇಸ್ ವೆರಿ ಗುಡ್. ಐ ಥಿಂಕ್ ಆಲ್ ಮೈ ಎಲ್ಲ ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋದಲ್ಲಿ ನಾನು ಎಲ್ಲದರಲ್ಲೂ ಇದನ್ನ ಹೇಳಿದ್ದೀನಿ, ಇಟ್ಸ್ ಅ ಗುಡ್ 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 ಪ್ರಾಡಕ್ಟ್ ಅಂತ. ಸೊ ಯಾ, ಕೂದಲು ಈ ಥರ ಕಟ್ತೀನಿ. ಸೊ ಐ ಗಾಟ್ ಯಾ. ಸೊ ನಾನು ರೀಸೆಂಟಾಗಿ ಕಬ್ಬನ್ ಪಾರ್ಕ್ ಹೋಗಿದ್ದೆ ಅಲ್ವಾ, ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ. ಸೊ ಅಲ್ಲಿಂದ ನಾನು ಒಂದು ಇಯರಿಂಗ್ನ ತೊಗೊಂಡು ಬಂದೆ, ಜಸ್ಟ್ ಫಾರ್ 30 rupees ಆಯಿತಾ. ಅಲ್ಲಿ ಸ್ಟಾಲ್ಸ್ ಎಲ್ಲ ಇರುತ್ತೆ, ಲೈಕ್ ಔಟ್ಸೈಡ್ ಕಬ್ಬನ್ ಪಾರ್ಕ್ ಹೊರಗಡೆ. ಸೊ ಅಲ್ಲಿಂದ ನಾನು ಈ ಥರ ಪರ್ಲ್ ಇಯರಿಂಗ್ ತಂದಿದ್ದೀನಿ. ವೆರಿ ನೈಸ್ ಅನಿಸ್ತು. ಫಾರ್ 30 rupees ವಾತ್ ಅಂತ ಅನಿಸ್ತು. ಸೊ ಯಾ, ಇಷ್ಟನ್ನ ಹಾಕೊಂಡ್ಬಿಟ್ಟು ಐ ಆಮ್ ರೆಡಿ. ಸೊ ಲೆಟ್ ಗೋ ಆ್ಯಂಡ್ ಸಿ ಗುರುದ್ವಾರ. ಐ ವಿಲ್ ಶೋ ಯು ಗೈಸ್. ನನಗೆ ಶೂಟ್ ಮಾಡೋಕ್ಕಾದರೆ ಐ ವಿಲ್ ಶೋ ಯು. ಗೊತ್ತಿಲ್ಲ ನನಗೆ ಬೈಗಿದ್ರೆ ಕೆಲವೊಂದ್ಸಲ ಕಡೆ ನಮಗೆ ಗೊತ್ತಿಲ್ಲದ ಕಡೆ ಶೂಟ್ ಮಾಡಿಬಿಡ್ತೀವಿ. ಸೊ ಇದೆಲ್ಲ ಸ್ವಲ್ಪ ದೇವ್ರ ಸ್ಪೇಸಲ್ಲಿ ಶೂಟ್ ಮಾಡೋದು ಅಷ್ಟು ಸರಿ ಆಗಲ್ಲಲ್ವ. ಸೊ ಲೆಟ್ಸ್ ಸಿ, ನೋಡ್ತೀನಿ ಶೂಟ್ ಮಾಡೋಕ್ಕಾದರೆ. ಒಂದು ಐಲೈನರು ಹಾಕ್ಬಿಡೋಣ. ಐಲೈನರ್ ಹಾಕಿಲ್ಲ ಅಂದರೆ ಒಂಥರ ಕಾಣಿಸುತ್ತೆ. ಸೊ ಲೆಟ್ಸ್ ಸಿ. ಸೊ ಯಾ, ಯಾರಿಗಾದರೂ ಡೌಟ್ ಇದ್ದರೆ ಗುರುದ್ವಾರ ಬಗ್ಗೆ ನನಗೆ ಕಾಮೆಂಟಲ್ಲಿ ಕೇಳಿ. ಹಾಂ, ಇನ್ನೊಂದು ಒಳ್ಳೆ ವಿಷಯ ಏನು ಅಂದರೆ, ಅಲ್ಲಿ ಹೋಗಿ ಬರೀ ಏನು ಗೊತ್ತಾ, ಅಲ್ಲಿ ಹೋಗಿ ಬರೀ ನೀವು ದೇವ್ರಲ್ಲ ಪ್ರೇ ಮಾಡಿ ಬರೋದಷ್ಟೇ ಅಲ್ಲದೆ ಅಲ್ಲಿ ನೀವು ಸೇವೆನೂ ಮಾಡ್ಬೋದು. ಸೇವೆ ಅಂದರೆ ಪಾತ್ರೆ ತೊಳೆಯೋದು, ಅಲ್ಲಿ ಅಡುಗೆಗೆ ಹೆಲ್ಪ್ ಮಾಡೋದು. ಅಂದರೆ ಸಂಡೇಸ್ ಯೂಶ್ವಲಿ ಲಂಗರ್ ಅಂದರೆ ಊಟ ಇರುತ್ತೆ. ಸೊ ಅದಕ್ಕೆ ನೀವು ಹೆಲ್ಪ್ ಮಾಡೋದು, ಅಥವಾ ತುಂಬ ಕೆಲಸ ಇರುತ್ತೆ ಅಲ್ಲಿ. ಸೊ ಅದನ್ನೆಲ್ಲ ನೀವು ಹೆಲ್ಪ್ ಮಾಡ್ಬೋದು. ಅವ್ರು ಯಾರು ಕೇಳಲ್ಲ, ನೀವು ಎಲ್ಲಿಯವರು, ಯಾವ ಜಾತಿ, ಯಾವ ಕಾಸ್ಟ್ ಅಂತ ಅದೆಲ್ಲ ಕೇಳಲ್ಲ. ಸೊ ದೇ ವಿಲ್ ಲೆಟ್ ಯು ಡೂ. ನೀವಲ್ಲಿ ಸೇವೆ ಮಾಡೋಕ್ಕೆ ಇಷ್ಟ ಇದೆ, ನೀವಲ್ಲಿ ಸೇವೆನೂ ಮಾಡ್ಬೋದು. ಸೊ ದಟ್ಸ್ ಒನ್ ಗುಡ್ ಥಿಂಗ್. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ನನಗೆ ಕಾಮೆಂಟ್ಸಲ್ಲಿ ಕೇಳಿ ಆಯಿತಾ. ನಾನು ನನ್ನ ಹೇರ್ ಸ್ಟೈಲ್ನ ಈ ಥರ ಪ್ಲೇಟ್ಸ್ ಥರ ಮಾಡಿದ್ದೀನಿ. ಸೊ ಇಟ್ ವಾಸ್ ನೈಸ್ ಅಂತ ಹೀಗೆ ಬಿಟ್ಬಿಟ್ಟೆ. ಆ್ಯಂಡ್ ವಿ ರೀಚ್ಡ್ ದ ಗುರುದ್ವಾರ. ಇಲ್ಲಿ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇದೆ, 4 ವೀಲರ್ ಮತ್ತು 2 ವೀಲರ್ ಎಲ್ಲ ಫೆಸಿಲಿಟಿ ಇದೆ. ಸೊ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾಡಾದಮೇಲೆ ಡಿರೆಕ್ಟಾಗಿ ಎಂಟ್ರಿ ಟೆಂಪಲಿಂದ ಗುರುದ್ವಾರಗೆ ಎಂಟ್ರಿ ಇದೆ. ಇನ್ನೊಂದು ಸೈಡಲ್ಲಿ ಮೇನ್ ಎಂಟ್ರಿ ಕೂಡ ಇದೆ. ಅದು ನೀವು ಏನಾದರೂ ಕ್ಯಾಬಲ್ಲಿ ಬಂದರೆ ಅಲ್ಲಿ ಇಟ್ಕೊಳ್ಬೋದು. ಯುವರ್ ಓನ್ ವೆಹಿಕಲ್ ಅಂದರೆ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನೀವು ಮೇಲ್ಗಡೆ ಈ ಥರ ಸ್ಟೆಪ್ಸ್ ಇದೆ. ಸೊ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಜಾಸ್ತಿ ಏನು ಕೆಲಸ ಇಲ್ಲ ನಿಮಗೆ. ಸೊ ಇಟ್ಸ್ ವೆರಿ ಈಸಿ ಟು ಗೋ. ಸೊ ದಿಸ್ ಇಸ್ ದ ಮೇನ್ ಎಂಟ್ರಿ. ನೋಡಿ ಎಷ್ಟು ದೊಡ್ಡ ಎಂಟ್ರಿ ಮಾಡಿದ್ದಾರೆ. ಸೊ ಇದು ಗುರುದ್ವಾರ ಶ್ರೀ ಗುರು ಸಿಂಗ್ ಸಭಾ ಅಂತ ಇರೋದು ಅಲ್ಸೂರ್ ಹತ್ರ. ಸೊ ಎಂಟ್ರಿ ಆದಾಗ ಈ ಥರ ಶಾಂಡ್ಲಿಯರ್ ಎಲ್ಲ ಇದೆ. ಆ್ಯಂಡ್ ಇದು ಶೂ ಇಡೋ ಸ್ಪೇಸ್. ಆ್ಯಂಡ್ ಇಲ್ಲೂ ಸೇವೆ ಕೀರ್ತನ ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ಇದೇ ಅವರ ಗುರು ಗ್ರಂಥ ಅಂತ. ಸೊ ಇದರ ಮುಂದೆ ಅವರು ಕೀರ್ತನ ಮಾಡ್ತಾರೆ ಮತ್ತು ಇಲ್ಲಿ ಪ್ರೇ ಮಾಡುತ್ತಾರೆ. ಸೊ ಎಂಡ್ ಆಫ್ ದ ಡೇ ಅಂದರೆ ಒಂದು 9-10 ಗಂಟೆ. ಇದು ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಸೊ ಐ ಥಿಂಕ್ ಸ್ಯಾಟರ್ಡೇ ಅವರು ಒಂದು 10 ಗಂಟೆ ತನಕ ಇಡ್ತಾರೆ.
ಲಾಸ್ಟ್ಗೆ ಅವರು ಒಂದು ಪೇಜ್ ಓಪನ್ ಮಾಡಿ ಅದು ಹೇಳ್ತಾರೆ ಅಂತ. ಸೊ ಇಲ್ಲಿ ಕೂತ್ಕೊಂಡು ತುಂಬಾ ಸ್ಪೇಸ್ ಇದೆ, ಕೂತ್ಕೊಂಡು ಪ್ರೇ ಮಾಡ್ಬೋದು, ಮೆಡಿಟೇಟ್ ಮಾಡ್ಬೋದು. ಮತ್ತು ಎಲ್ಡರ್ಸ್ ಯಾರು ಓಲ್ಡ್ ಏಜ್ ಪೀಪಲ್ ಇದ್ದಾರೆ ಅವರಿಗೂ ಕೂಡ ಕೂತ್ಕೊಳ್ಳೋಕ್ಕೆ ಫೆಸಿಲಿಟಿ ಇದೆ. ಆ್ಯಂಡ್ ತುಂಬ ಅಂದರೆ ತುಂಬಾ ದೊಡ್ಡದಿದೆ, ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ, ಫ್ಯಾನ್ ಎ ಸಿ ಎಲ್ಲ ಸೆಟಪ್ ಮಾಡಿದ್ದಾರೆ. ಸೊ ತುಂಬಾ ಆರಾಮದಲ್ಲಿ ಕೂತ್ಕೊಂಡು ಇಲ್ಲಿ ಪ್ರೇ ಮಾಡ್ಬೋದು. ಸೊ ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ಆ್ಯಂಡ್ ನೋಡಿ ಇದೆ ಎಲ್ಡರ್ಸ್ಗೆ ಮೇಲ್ಗಡೆ ಕೂತ್ಕೊಳ್ಳೋ ಫೆಸಿಲಿಟಿ. ಸೊ ಇಟ್ ಇಸ್ ನೈಸ್. ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದದಲ್ಲಿ ಯಾರೆಲ್ಲ ಗುರುದ್ವಾರ ಹೋಗಿದ್ದೀರಾ ಅವ್ರಿಗೆ ಗೊತ್ತಿರ್ಬೋದು, ಕಡ ಪ್ರಸಾದ ಅಂತ ಕೊಡ್ತಾರೆ. ಇದು ಬಂದುಬಿಟ್ಟು ಗೋಧಿ ಹಿಟ್ಟಿಂದ ಮಾಡಿರೋದು, ತುಪ್ಪದಲ್ಲಿ ಮಾಡಿರೋ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಎಂಟ್ರಿ ಅಂದರೆ ಎಕ್ಸಿಟಲ್ಲಿ ಪ್ರಸಾದ ಇಟ್ಟಿರ್ತಾರೆ. ಸೊ ಆ ಪ್ರಸಾದನ ತೊಗೊಂಡ್ಬಿಟ್ಟು ನಾವು ಹೊರಗಡೆ ಹೋಗ್ಬೋದು. ಇದು ಬಂದುಬಿಟ್ಟು ಗುರುದ್ವಾರದ ಹೊರಗಡೆ ಅಂದರೆ ಎಂಟ್ರಿ. ಸೊ ಇದು ಫಸ್ಟ್ ಫ್ಲೋರಲ್ಲಿದೆ. ಆ್ಯಂಡ್ ಸೊ ಇದು ಹೊರಗಡೆ ಬಂದುಬಿಟ್ಟು, ಆ್ಯಂಡ್ ಇದು ಬಂದುಬಿಟ್ಟು ಇವತ್ತಿನ ಹುಕ್ಕುಂ ನಾಮ ಅಂತ ಹೇಳ್ತಾರೆ. ದಟ್ ಇಸ್ ಥಾಟ್ ಆಫ್ ದ ಡೇ. ಸೊ ಆ ಟಿ ವಿಯಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಇಲ್ಲಿ ಎಲ್ಲನೂ ಇದೆ, ಟಾಯ್ಲೆಟ್ಟು. ಮತ್ತು ನೆಕ್ಸ್ಟ್ ಬರೋದು ಲಂಗರ್ ಹಾಲ್ ಅಂತ. ಸೊ ಲಂಗರ್ ಅಂದರೆ ನಮ್ಮ ಟೆಂಪಲಲ್ಲಿ ಹೇಗೆ ಊಟದ ವ್ಯವಸ್ಥೆ ಇರುತ್ತೆ ಆ ಥರನೇ ಲಂಗರ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ನೈಟ್ಗೂ ಲಂಗರ್ ಇತ್ತು. ಆ್ಯಂಡ್ ಎವ್ರಿ ಡೇ ಆಫ್ಟರ್ನೂನ್ 1 to 3 o'clock ಇದೆ ಅಂತೆ. ಸೊ ಇದು ಬಂದುಬಿಟ್ಟು ಲಂಗರ್ ಹಾಲ್. ಒಳಗಡೆ ಹೋದ್ಮೇಲೆ ನಿಮಗೆ ಪ್ಲೇಟ್ಸ್ ಮತ್ತು ಆ ಲೋಟ ಸ್ಪೂನ್ ಎಲ್ಲನೂ ಕೊಡ್ತಾರೆ ಫಸ್ಟು. ಆ್ಯಂಡ್ ದೆನ್ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಬೇಕು. ಆ್ಯಂಡ್ ಕೂತ್ಕೊಂಡಷ್ಟರಲ್ಲೇ ಯಾರೆಲ್ಲ ಸೇವೆ ಮಾಡ್ತಾ ಇದ್ದಾರಲ್ವ ಅವ್ರು ಬಂದು ನಿಮಗೆ ಊಟ ಹಾಕ್ತಾರೆ. ಊಟದಲ್ಲಿ ರೈಸ್ ಇರುತ್ತೆ, ಚಪಾತಿ ಇರುತ್ತೆ, ದಾಲ್ ಇರುತ್ತೆ, ಮತ್ತು ಕೆಲವೊಂದು ಸಬ್ಸಿಗಳಿರುತ್ತೆ. ಸೊ ಆ ಥರ ಊಟ. ಇವತ್ತು ಊಟಕ್ಕೆ 2 ಟೈಪ್ ದಾಲ್ ಇತ್ತು. ಒಂದು ಸ್ವಲ್ಪ ರೈಸ್ ಮತ್ತು ರೋಟಿ ಇತ್ತು, ಈ ಸಬ್ಜಿ, ಮತ್ತು ಇನ್ನೊಂದು ಬ್ಲ್ಯಾಕ್ ದಾಲ್. ಸೊ ಇಷ್ಟೊಂದು ಊಟಕ್ಕಿತ್ತು. ಆ್ಯಂಡ್ ಒಂದು ಏನಂದರೆ ನೀವು ಎಷ್ಟು ಬೇಕು ಅಷ್ಟು ತೊಗೋಬೋದು, ಅನ್ಲಿಮಿಟೆಡ್ ಊಟ ಮಾಡ್ಬೋದು. ಅಂದರೆ ಲಿಮಿಟ್ ಇಲ್ಲ ಇಷ್ಟೇ ಅಂತ ಅವರು ಬರ್ತಾನೆ ಇರ್ತಾರೆ, ಹಾಕ್ತಾನೆ ಇರ್ತಾರೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಹೆಡ್ನ ಕವರ್ ಮಾಡಲೇಬೇಕು. ಥ್ರೂ ಔಟ್ ನೀವು ಎಷ್ಟು ಹೊತ್ತು ಅಲ್ಲಿರ್ತೀರ ಗುರುದ್ವಾರ ಒಳಗಡೆ ಹೊರಗಡೆ ಊಟದ ಏರಿಯಾದಲ್ಲಿ ಎಲ್ಲ ಕಡೆ ಹೆಡ್ನ ಕವರ್ ಮಾಡಲೇಬೇಕು. ಗುರುದ್ವಾರ ಹೋಗಿ ಊಟ ಮಾಡಿ ಪ್ರೇ ಎಲ್ಲ ಮಾಡಿ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಅಟ್ಲೀಸ್ಟ್ ಗುರುದ್ವಾರ ಬಗ್ಗೆ ಗೊತ್ತಾಗಿದೆ, ಯಾವ ಥರ ಗುರುದ್ವಾರ ಇರುತ್ತೆ ಆಲ್. ಈ ಬ್ಲಾಗ್ ಇಷ್ಟ ಆದರೆ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡಿ ಆಯಿತಾ. ಬಾಯ್. ಇನ್ನೊಂದು ಏನು ಗೊತ್ತಾ, ಮನೆಗೆ ಹೋಗೋ ಮುಂಚೆ ನಾನು ಈ ಡೆಸರ್ಟ್ನ ತುಂಬ ಕಡೆ ಇಂಟರ್ನೆಟಲ್ಲಿ ನೋಡಿದ್ದೀನಿ ಆಯಿತಾ. ದ ಲಬಾನ್ ಸ್ಪಾಟ್ ಅಂತ. ಐ ಥಿಂಕ್ ಇದು ಟರ್ಕಿಶ್ ಡೆಸರ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಸೊ ಐ ಥಾಟ್ ಐ ಆರ್ಡರ್ ಅಂತ. ಸೊ ಐ ಗಾಟ್ ಇಟ್. ಇದು ಬಂದು ಮಾಡು. ವೇಟ್ ಪಾಸ್ ಕರ್ ದೇ ಉಸೆ. ನಾನು ಇವತ್ತು ಒಂದು ಒಳ್ಳೆ ಡೆಸರ್ಟ್ ಪ್ಲೇಸಿಂದ That is one box. Yes, that's one 750 grams ಇದೆ. 750 ಇದು ಲಬಾನ್ ಸ್ಪಾಟ್ ಅಂತ. ಇದು ಪಿಸ್ತಾಶಿಯೋ ಮತ್ತೆ ನಟ್ಟೆಲ್ಲ. ನಿಂಗೆ ಬೇಡ ಮಗಳೇ, ನಿಂಗೆ ಬೇಡ ಬೇಕು ಎಲ್ಲ ಇದು ಇದು ಕೊಡಿ. ಇದು ಹಾಳು ಮಾಡಬೇಡ. ಮಾಡಿ ನೋಡ್ತೀನಿ. ಇರೋ ಫಸ್ಟ್ ಮಮ್ಮ ಈಟಿಂಗ್. ನೋಡೋಕೆ ದಾಲ್ ಕಿಚಡಿ ತರ ಇದೆ. ಇಲ್ಲ. ಓಹೋ. You should have taken to pack it also. I will like. My face is not coming, I guess. It's coming. So It's good. Oh shit, मैंने 2 है क्या स्पून? It's a let him eat from that. It's okay. Should have taken one more bowl or something. Wait. Give him.